ಇವತ್ತಿನ ದಿವಸ ನಾವು ಇವತ್ತು ಏನು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ, ನಾಳೆ ಬರುವಂಥ 23ನೇ ತಾರೀಕಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇದ್ದು, ಅದಕ್ಕೆ ನಾವೆಲ್ಲರೂ ಪೌರ ಕಾರ್ಮಿಕರು ಸೇರಿ ಆ ಒಂದು ಪೌರ ಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರ ಹಾಕ್ತಿದ್ದೀವಿ. ಏಕೆಪ್ಪ ಅಂತಂದರೆ ನಮಗೆ ಪೌರ ಕಾರ್ಮಿಕರ ದಿನಾಚರಣೆ ಅನ್ನುವಂಥದ್ದು ಒಂದು ಸಂತೋಷವಾಗಿ ಆಚರಣೆ ಮಾಡುವಂಥದ್ದು. ಯಾಕಂದರೆ ನಾವು ಆಗಲೇ ನಮಗೆ ಈ ಪೌರ ಕಾರ್ಮಿಕರ ಏನೋ ದಿನಾಚರಣೆ ಮಾಡ್ತಾಯಿದ್ದೀವಿ, ಅದು ನಮಗೇನು ಅನುಕೂಲ ಇಲ್ಲ, ಅದರಲ್ಲಿ ಯಾವ ಸಂತೋಷನ ನಮಗೆ ಕೊಟ್ಟಿಲ್ಲ ಇನ್ನು. ಯಾಕಂದರೆ ನಾವು 2017-18ರಲ್ಲಿ ಅರ್ಜಿ ಕರೆದಾಗ ಸುಮಾರು 1200 ಜನ ಅರ್ಜಿ ಹಾಕಿದ್ದೀವಿ. ಅದರಲ್ಲಿ 132 ಮತ್ತು 173 ಅದರಲ್ಲಿ ಖಾಯಮತಿ ಮತ್ತು ನೇರ ಪಾವತಿಯಾಗಿ ಆಯ್ಕೆಗೊಂಡಿದ್ದರು. 2021ರಲ್ಲಿ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚುವಂಥದ್ದು ಕೆಲಸ ಆಗಿತ್ತು. ಆ 2021ರಿಂದ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಆದೇಶ ಪತ್ರ ಕೊಟ್ಟಿಲ್ಲ. ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರದಿಂದ 3 ನೋಟಿಫಿಕೇಶನ್ ಬಂದಿದೆ, ಅಂದರೆ ಸರ್ಕಾರದಿಂದ 100 ಆದೇಶ ಪತ್ರ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ, ನೀವು ಅದನ್ನು ಪರಿಶೀಲಿಸಿ ಕೊಡ್ರಿ ಅಂತೇಳಿ, ಆದೇಶ ಪತ್ರ ಕೊಡ್ರಿ ಅಂತೇಳಿ. ಆದರೂ ಜಿಲ್ಲಾಡಳಿತ ಇದಕ್ಕೆ ಯಾಕೇನೋ ಗೊತ್ತಿಲ್ಲ. ನಮಗೆ ಈ ಪೌರ ಕಾರ್ಮಿಕರ ಅನ್ನುವಂಥ ಏನು ಕಾರಣಕ್ಕಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮದು ಇಷ್ಟೇ, ನಮಗೆ ದಯವಿಟ್ಟು ನೀವು ಆ ಪೌರ ಕಾರ್ಮಿಕರು ಅಂತ ಒಂದು ಇದರಲ್ಲಿ ತಿಳ್ಕೊಬೇಡಿ. ನಾವು ಒಬ್ಬ ಕಾರ್ಮಿಕನಾಗಿ ದುಡಿತಾ ಇದ್ದೇವೆ, ನಾವು ಹೊಲಸು ಕೆಲಸ ಮಾಡ್ತಾಯಿದ್ದೇವೆ. ಅಂಥದ್ರಲ್ಲಿ ನಾವು ಒಂದು ಕೀಳು ಮಟ್ಟದವರು ಅಂಥೇಳಿ ತಿಳ್ಕೊಂಡು ನೀವು ಆ ರೀತಿ ಮಾಡಬೇಕು. ದಯವಿಟ್ಟು ನಮಗೆ ಆದೇಶ ಪತ್ರ ಕೊಟ್ಟು ನಮ್ಮ ಒಂದು ಕುಟುಂಬವನ್ನು ಕಟ್ಟಲಿಕ್ಕೆ ನೀವು ಸಹಾಯ ಮಾಡಿ. ಯಾಕಂದರೆ ಇದರಲ್ಲಿ 508 ಜನ ಕುಟುಂಬಗಳಿದ್ದಾವೆ. ಈ ಒಂದು ಇದರಲ್ಲಿ ಅಂದರೆ ಆಯ್ಕೆಯಾದರಲ್ಲಿ 137 ಜನ ಖಾಯಮತಿಗೆ ಮತ್ತು 376 ಜನ ನೇರ ಪಾವತಿಗೆ ಆಯ್ಕೆ ಆಗಿರ್ತಾರೆ. ಅವರಿಗೆ ನೀವು ಆದೇಶ ಪತ್ರ ಕೊಟ್ಟು ಅವರ ಕುಟುಂಬವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಂತ ಹೇಳಿ ನಾವು ಜಿಲ್ಲಾಧಿಕಾರಿಗೆ ನಾವು ಈ ಒಂದು ಮಾಧ್ಯಮದ ಮೂಲಕ ಹೇಳ್ಕೊಡ್ತೀವಿ. ನಮ್ಮ ಹೆಸರು ಅನಿಲ್ ಕುಮಾರ್ ಚಕ್ರ,